ಇನ್ನು ಉಗ್ರ ತಹೂರ್ ಹುಸೇನ್ ರಾಣಾ ಮುಂಬೈ ಬ್ಲಾಸ್ಟ್ ಮಾಸ್ಟರ್ ಮೈಂಡ್ ಇವನನ್ನ ಈಗಾಗಲೇ ವಶಕ್ಕೆ ತಗೊಂಡು 18 ದಿನ NIA ಕಸ್ಟಡಿಗೆ ತಗೊಂಡಾಗಿದೆ. ಸೊ ಈಗ ರಾಣಾ ಡ್ರಿಲ್ಗೆ ಸಿದ್ಧತೆಯನ್ನು ನಡೆಸ್ಕೊಂಡಿದ್ರಲ್ಲ, ಆ ವಿಚಾರಣೆನೂ ಕೂಡ ಆರಂಭವಾಗಿದೆ. NIA ಕಚೇರಿ ಸೆಲ್ನಲ್ಲಿ ವಿಚಾರಣೆ ಆರಂಭವಾಗಿದೆ. NIA ಮತ್ತು CISF ತಂಡದಿಂದ ಭದ್ರತೆಯನ್ನು ನೀಡಿದ್ದಾರೆ. ಸೊ 12 ಅಧಿಕಾರಿಗಳು ಈಗ ವಿಚಾರಣೆಯನ್ನು ಮಾಡ್ತಾ ಇರೋದು. 31 ಪ್ರಶ್ನೆಗಳನ್ನು ಈಗ NIA ಅಧಿಕಾರಿಗಳು ಸಿದ್ಧಪಡಿಸಿಕೊಂಡಿದ್ದಾರೆ. ಮೂಲವಾಗಿ ಇದರಲ್ಲಿ 3 ಅಂಶಗಳನ್ನು ಇಟ್ಕೊಂಡು 31 ಪ್ರಶ್ನೆಗಳನ್ನು ರೆಡಿ ಮಾಡ್ಕೊಂಡಿದ್ದಾರೆ ಅನ್ನೋದು ಕೇಳಿ ಬರ್ತಾ ಇದೆ. ಬಿಯಾಂಡ್ ಅದರಿಂದನೂ ಆಚೆನೇ ಹೋಗ್ಬೋದು. ಯಾಕೆ ಅಂತಂದರೆ ಈ ದೇಶದಲ್ಲಿರುವಂಥ ಕುತಂತ್ರಿಗಳ ಬಗ್ಗೆಯೂ ಕೂಡ ಅದರಿಂದ ಮಾಹಿತಿಯನ್ನು ತಗೋಬೇಕಲ್ವಾ. ಸೊ ಹಾಗಾಗಿ NIA DIG ಜಯರಾಯ್ ಅವರ ತಂಡ ಈ ವಿಚಾರಣೆಯನ್ನು ಮಾಡಲಿದೆ. ಸೊ ಸಿದ್ಧತೆಯನ್ನು ಕೂಡ ಈಗಾಗಲೇ ಮಾಡ್ಕೊಂಡಿದ್ರಲ್ಲ, ಎಲ್ಲ ರೀತಿಯಲ್ಲೂ ಅದು ಆರಂಭವಾಗಿದೆ. ಈಗ ಭಯೋತ್ಪಾದಕ ದಾಳಿಯ ಸಂಚು 26/11/2008 ನಡೆದಂತಹ ದಾಳಿ ಏನಿದೆ ಅದರ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಲಷ್ಕರ್ ಎ ತೊಯ್ಬಾ ಜೊತೆಗೆ ರಾಣಾ ಸಂಪರ್ಕಗಳು ಹೇಗಿದೆ, ಯಾವ ರೀತಿಯಾಗಿ ನಂಟನ್ನು ಹೊಂದಿದ್ದು, ಇನ್ನು ಪಾಕಿಸ್ತಾನ ಗೂಢಚಾರ ಸಂಸ್ಥೆ ISI ಪಾತ್ರ ಹೇಗಿದೆ ಇದರಲ್ಲಿ ಅನ್ನುವಂಥದ್ದು, ಇವೆಲ್ಲವೂ ಕೂಡ ಇಟ್ಕೊಂಡೇ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ದೆಹಲಿ ಪ್ರತಿನಿಧಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ನಿನ್ನೆಯಿಂದಲೂ ಕೂಡ ಈ ವಿಚಾರದಲ್ಲಿ ಬಹಳ ಕುತೂಹಲ ಇದ್ದಿದ್ದು ವಿಚಾರಣೆ ಆರಂಭ ಯಾವಾಗ ಆಗಬಹುದು ಅಂತ ಹೇಳಿ. ಸೊ ವಿಚಾರಣೆ ಈಗ ಆರಂಭವಾಗಿದೆಯಾ? ಯಾವ ರೀತಿಯಾದಂಥ ತಯಾರಿಯನ್ನು ಮಾಡಿಕೊಂಡಿದ್ದಾರೆ? ಹೇಗೆ ವಿಚಾರಣೆ ನಡೀತಾ ಇದೆ? ಏನು ಸಿಗ್ತಾ ಇದೆ ಮಾಹಿತಿಗಳು? ಅರುಣ್, ತಾಹೂರ್ ರಾಣಾನ 18 ದಿನಗಳ ಕಾಲ ಕಸ್ಟಡಿಗೆ ಈಗ ಕೋರ್ಟ್ ಕೊಟ್ಟಿರುವಂಥದ್ದು. ಹೀಗಾಗಿ NIA ಅಧಿಕಾರಿಗಳು ಕೂಡ ತಡ ಮಾಡದೆ ವಿಚಾರಣೆಯನ್ನು ಕೂಡ ಆರಂಭಿಸಿದ್ದಾರೆ. ಇವತ್ತು ಬೆಳಗ್ಗೆ 11:15 ಈ ಒಂದು ವಿಚಾರಣೆ ಶುರುವಾಗಿರುವಂಥದ್ದು. NIA ಕೇಂದ್ರ ಕಚೇರಿ ಏನಿದೆ ಅದರ 3ನೇ ಮಹಡಿಯಲ್ಲಿ ಈ ಒಂದು ವಿಚಾರಣೆಯನ್ನು ಕೂಡ ಈಗ ಶುರು ಮಾಡಿರುವಂಥದ್ದು. ಮೊದಲು ಆತನ ಮಾನಸಿಕ ಸ್ಥಿತಿಗತಿಗಳು ಹೇಗಿದ್ದಾವೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕಿ, ಅದಾದ ಬಳಿಕ ಆತನ ಮಾನಸಿಕ ಸ್ಥಿಮಿತ ಸರಿಯಾಗಿದೆ ಅನ್ನುವಂಥದ್ದನ್ನು ಅರಿತುಕೊಂಡ ಮೇಲೆ ಈಗ ಒಂದು ವಿಚಾರಣೆಯನ್ನು ಆರಂಭ ಮಾಡಿರುವಂಥದ್ದು. ಪ್ರಾಥಮಿಕ ಮಾಹಿತಿಯನ್ನು ಕೂಡ ಈಗ ಸಂಗ್ರಹಿಸುವಂಥ ಕೆಲಸವನ್ನು ಕೂಡ NIA ಅಧಿಕಾರಿಗಳು ಶುರು ಮಾಡಿದ್ದಾರೆ. NIAನ 12 ಹಿರಿಯ ಅಧಿಕಾರಿಗಳು ಈ ಒಂದು ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಒಂದಿಷ್ಟು ಕ್ವಶನ್ ಪ್ಯಾಟರ್ನ್ಗಳನ್ನ ಕೂಡ ತಯಾರು ಮಾಡಿಕೊಂಡಿರುವಂಥದ್ದು. ಒಟ್ಟು 3 ಆಯಾಮಗಳಲ್ಲಿ ವಿಚಾರಣೆಯನ್ನು ನಡೆಸಲಿಕ್ಕೆ ಅಧಿಕಾರಿಗಳು ತೀರ್ಮಾನ ಮಾಡಿರುವಂಥದ್ದು. ಒಂದು, ಮುಂಬೈ ಬ್ಲಾಸ್ಟ್ನ ಸಂಚನ್ನು ಹೇಗೆ ಮಾಡಲಾಗಿತ್ತು, ಮತ್ತು ಇದರ ಹಿಂದೆ ಯಾರಿದ್ದಾರೆ, ಮತ್ತು ಇದನ್ನು ಯಾವ ಉದ್ದೇಶಕ್ಕಾಗಿ ಮಾಡಲಾಯಿತು ಅನ್ನುವಂಥದ್ದು ಒಂದು. ಮತ್ತು ಲಷ್ಕರ್ ಎ ತೊಯ್ಬಾ ಮತ್ತು ಬೇರೆ ಬೇರೆ ಉಗ್ರ ಸಂಘಟನೆಗಳಿದ್ದಾವೆ, ಪಾಕಿಸ್ತಾನದ ISI ಏನಿದೆ, ಇದ್ರ ಜೊತೆಗೆ ರಾಣಾನ ಸಂಪರ್ಕ ಹೇಗಿದೆ, ಮತ್ತು ಅದರ ನೆಟ್ವರ್ಕ್ಗಳು ಏನು, ಮತ್ತು ಯಾರ ಜೊತೆಗೆ ಸಂಪರ್ಕಕ್ಕೆ ಇರ್ತಿದ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಕೂಡ ಈಗ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಮೊದಲು ಈ 3 ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಿ ಪ್ರಶ್ನೆಗಳನ್ನು ಕೇಳೋ ಮೂಲಕ ಇದಕ್ಕೆ ಉತ್ತರವನ್ನು ಕಂಡುಕೊಳ್ಳುವಂಥ ಲೆಕ್ಕಾಚಾರದಲ್ಲಿ ಅಧಿಕಾರಿಗಳಿದ್ದಾರೆ. ಇದಾದ ಬಳಿಕ ಮುಂದಿನ ಹಂತದಲ್ಲಿ ಸ್ಥಳ ಮಾಜರ್ಗೂ ಕೂಡ ಅಧಿಕಾರಿಗಳು ಪ್ಲಾನನ್ನು ಮಾಡ್ಕೊಂಡಿರುವಂಥದ್ದು. ಯಾಕೆ ಅಂದರೆ ಮುಂಬೈ ದಾಳಿ ಆಗೋಕ್ಕಿಂತ ಮುಂಚೆ ಸಾಕಷ್ಟು ಸಲ ರಾಣಾ ಭಾರತಕ್ಕೆ ಬಂದಿದ್ದ, ಮುಂಬೈನಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಕೂಡ ತಂಗಿದ್ದ. ಸೊ ಹೀಗಾಗಿ ಅಲ್ಲಿ ಕೂಡ ಆತನನ್ನು ಕರೆದುಕೊಂಡು ಹೋಗಿ ಸ್ಥಳ ಪರಿಶೀಲನೆಯನ್ನು ಮಾಡುವಂಥ ಕೆಲಸವನ್ನು, ಸ್ಥಳ ಮಹಾಜರು ಮಾಡುವಂಥ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾರೆ ಎನ್ನುವಂಥ ಮಾಹಿತಿಗಳು ಕೂಡ ಇದ್ದಾವೆ. ಇದ್ರ ಜೊತೆಗೆ ಇನ್ನೊಂದು, ಮುಂಬೈನ ಜೊತೆಗೆ ಬೇರೆ ಬೇರೆ ಪ್ರಮುಖ ನಗರಗಳಲ್ಲೂ ಕೂಡ ಈತ ಬ್ಲಾಸ್ಟ್ಗೆ ಸಂಚು ರೂಪಿಸಿದ್ದ ಅನ್ನುವಂತಹ ಮಾಹಿತಿಗಳು ಕೂಡ ಇರುವಂಥದ್ದು. ಹೀಗಾಗಿ ಆ ರೀತಿಯಾದಂಥ ಸಂಚು ರೂಪಿಸಿದರೆ ಬೇರೆ ಯಾವ ನಗರಗಳಲ್ಲಿ ಸಂಚು ರೂಪಿಸಲಾಗಿತ್ತು ಮತ್ತು ಎಲ್ಲಿ ಟಾರ್ಗೆಟ್ ಪ್ಲೇಸನ್ನು ಮಾಡಲಾಗಿತ್ತು ಅನ್ನುವಂಥದ್ದನ್ನು ಕೂಡ ಈಗ ಅಧಿಕಾರಿಗಳು ಪರಿಶೀಲನೆ ಮಾಡ್ತಿದ್ದಾರೆ. ಒಂದು ವೇಳೆ ಅಗತ್ಯ ಬಿದ್ದರೆ ಆ ನಗರಗಳಿಗೂ ಕೂಡ ಕರ್ಕೊಂಡು ಹೋಗಿ ಅಲ್ಲಿ ಯಾವ ರೀತಿಯಾದಂಥ ಸಂಚು ಮಾಡಲಾಗಿತ್ತು ಅನ್ನುವಂತಹ ಸ್ಥಳ ಮಾಜರನ್ನು ಕೂಡ ಅಧಿಕಾರಿಗಳು ಮಾಡುವಂಥ ನಿಟ್ಟಿನಲ್ಲಿ ಈಗ ಲೆಕ್ಕಾಚಾರ ಹಾಕ್ಕೊಂಡಿರುವಂಥದ್ದು. ಸೊ ಈಗ ಆತನಿಂದ ಪ್ರಾಥಮಿಕ ಮಾಹಿತಿಗಳನ್ನು ಸಂಗ್ರಹಿಸುವಂಥ ಕೆಲಸಕ್ಕೂ ಕೂಡ ಈಗ ಅಧಿಕಾರಿಗಳು ಮುಂದೆ ಹೋಗಿದ್ದಾರೆ. ಸೊ ಮುಂದಿನ 18 ದಿನಗಳಲ್ಲಿ ಮಹತ್ವದ ವಿಚಾರಣೆಗಳು ನಡೆಯುತ್ತೆ, ಮಹತ್ವದ ವಿಷಯಗಳನ್ನು ಕೂಡ ಸಂಗ್ರಹಿಸುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಪ್ರಯತ್ನವನ್ನು ಮಾಡ್ತಾರೆ. ಅಗತ್ಯ ಬಿದ್ದರೆ ಬೇರೆ ಬೇರೆ ಸ್ಥಳಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಸ್ಥಳ ಮಾಜರನ್ನು ಕೂಡ ಮಾಡುವಂಥ ನಿರೀಕ್ಷೆಗಳು ಕೂಡ ಇದ್ದಾವೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.